ಇಡೀ ದಿವಸ ಮಾವುತನ್ನ ಇಳಿಯೋಕ್ಕೆ ಬಿಟ್ಟಿಲ್ಲ. ಇಡೀ ದಿವಸ ಅವನು ಅದ್ರ ಮೇಲೆ ಇದ್ದಾನೆ. ಚಾರ್ಜ್ ಮಾಡ್ತವೆ ನಮ್ಮನೆಗೆ ಅಟ್ಯಾಕ್ ಅಟ್ಯಾಕ್ ಅಂದರೆ ನೀನು ಹೋಗು ಯಾಕೆ ಬಂದೆ. ಅವನು ನೀರು ಬಿಡೋಕ್ಕೋ ಅಥವಾ ತೋಟ ನೋಡೋಕ್ಕೋ ಅಥವಾ ಏನೋ ಕಾರಣಕ್ಕೆ ಅವನು ಹೋಗ್ತಾನೆ. ಇದನ್ನು ಅವನು ನೋಡಲ್ಲ. ಅವನು ಆನೆಗೆ ಎದುರ ಬದ್ರ ಆದಾಗ ಅದು ಹಿಂಗೆ ಸೊಂಡ್ಲಲ್ಲಿ ಸುತ್ತಿ ಇದು ಮಾಡ್ತಾನೆ. ಒಂದು ಡೆತ್ ಆಯಿತು ಅಂದ ಕೂಡಲೇ ಆ್ಯಕ್ಚುಲ್ ಪ್ರಾಬ್ಲಮ್ ಶುರುವಾಗಲ್ಲ ಅವಾಗ. ಆನೆ ಬಂತೊಂದಾನೆ. ಮಾವುತಂದು ಅಥವಾ ಸಾಕಾನೆದುವೆ ಬಾಂಧವ್ಯ ಇದೆಯಲ್ಲ, ಬಿಡ್ಸಕ್ಕೆ ಅದು ಆಗಲ್ಲ. ಎಲ್ಲೂ ಕೋಡಲ್ಲೆಲ್ಲೂ ಪ್ರಿಸ್ಕ್ರೈಬ್ ಇಲ್ಲ. ಬಟ್ ಆ ಮಾವುತನ್ನೇ ಹೊಡೆಯೋದು ಅಥವಾ ಎಲ್ಲಾನು ಬಿಸಾಕಿ ಎಲ್ಲ ಹೋಗಿರೋದು. ಆನೆ ಬಂದಿದೆ, ಆನೆ ನೋಡಿದವ್ರು ಯಾರಿದ್ದಾರೆ? ಎಲ್ಲರೂ ನೋಡಿದ್ರು. ಹುಚ್ಚು ಬುದ್ಧಿ ಕೆಲವೊಮ್ಮೆ ಅದಕ್ಕೇನು ಮದ್ದಿಲ್ಲ. ಈಗ ಈ ಮನೆಯವರು ಪಕ್ಕದ ಮನೆಯವರು ಹೋಗಿ ನೋಡಿ ಬಂದಿದ್ದಾರೆ ಆನೆ ಬಂದಿದೆ ಅಂತ ಅಂದರೆ ಇವರು ಹೊರಟ್ರು, ಈ ರೋಡೇ ಹೊರಡ್ತು. ಹಿಂಗೆ ರಾಜೇಂದ್ರ ಅಂತ ಒಂದು ಆನೆ ಇತ್ತು. ಅದು ಅವು ಮಸ್ತಿಲ್ಲ ಏನಿಲ್ಲ. ಇಟ್ಸ್ ಎ ಕೊಲ್ಲೂರು ಮಠದ್ದು ಅದು. ಅದು ಅವ್ರ ಕೈಲಿ ಮ್ಯಾನೇಜ್ ಆಗದೇ ಇಲ್ಲಿ ತಂದುಬಿಟ್ಟಿದ್ರು. ಇಡೀ ದಿವಸ ಮಾವುತನ್ನ ಇಳಿಯೋಕ್ಕೆ ಬಿಟ್ಟಿಲ್ಲ. ಇಡೀ ದಿವಸ ಅವನು ಅದ್ರ ಮೇಲೆ ಇದ್ದಾನೆ. ಹೆಂಗೆ ಅದು ಓಡಾಡ್ತಾ ಇದೆ, ಇಡೀ ದಿವಸ ಓಡಾಡಿಸಿದೆ. ಸಾಯಂಕಾಲ 12 ಆನೆ ತಗೊಂಡೋಗಿ ಅದ್ರ ಮುಂದೆ ನಿಲ್ಲಿಸಿ ಅವು ಚಾರ್ಜ್ ಮಾಡ್ತವೆ. ನಮ್ಮನೆಗೆ ಅಟ್ಯಾಕ್ ಅಂದರೆ ನೀನು ಹೋಗು ಯಾಕೆ ಬಂದೆ ಈ ಥರ. ಸೊ ಅದೆಲ್ಲ ಆಗಿ ಕೊನೆಗೆ ಇಡೀ ದಿವಸ ಓಡಾಡಿದ್ದಾನೆ. ಈ ಥರದ ಇನ್ಸಿಡೆಂಟ್ ಭಾಳ ಇರ್ತವೆ. ಅಂದರೆ ಇಳಿಯೋಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಇಳಿತೀರಿ? ಅಷ್ಟು ಅದು ಆನೆ ಅಷ್ಟು 15 ಅಡಿ ಹತ್ರ ಇರುತ್ತೆ. ಹಾರಿದ್ರೆ ಅಡಿಗೆ ಹಾಕತ್ತೆ. ಅಡಿಗೂ ಹಾಕ್ಬೋದು, ಇವನ್ ಕೈ ಕಾಲು ಮುರ್ಕೋಬೋದು. ಅದಕ್ಕೆ ಮೂಡ್ ಬರೋವರೆಗೂ ಹಂಗೆ ಓಡಾಡಿ ಕೊನೆಗಂತೂ ಇಳಿದಿದ್ದಾನೆ. ನಮಗೆಲ್ಲ ಎವ್ರಿ ಡೇ ಹೆಂಗೆ ಅಂದರೆ, ಬೆಳಿಗ್ಗೆ ಒಂದು ಫೋನ್ ಬರುತ್ತೆ, ಸರ್ ಹೀಗಿದೆ ಚೆನ್ನಾಗಿದೆ, ಹಿಂಗೆ ಹೋಗ್ತೀವಿ ಎಲ್ಲ ಸ್ಟಾಫ್ ಫೋನ್ ಮಾಡ್ತಾರೆ, ಅಪ್ಡೇಟ್ ಮಾಡ್ತಾರೆ. ಇಂಥವಾದ ಕೂಡಲೇ ಈವ್ನಿಂಗ್ ಒಂದು ಮಾಡ್ತಾರೆ, ಸರ್ ಹಿಂಗೆ ಆಗ್ಬಿಡ್ತು ಇವತ್ತು, ಏನಾಯಿತು ಕೊನೆಗೆ ಇಷ್ಟೇ ನಾವು ಕೇಳೋದು, ಏನಾಯಿತು? ಇಲ್ಲ ಸರ್ ಸರಿ ಆಯಿತು, ಇಳಿದ ಮುಗೀತು ಬಿಡಪ್ಪ ಅಂತ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಫುಲ್ ಕಂಟ್ರೋಲ್. ಅದೊಂದು ಈ ಅರಣ್ಯ ಇಲಾಖೆಯಲ್ಲಿ ಅದೊಂದು ಭಾಳ ಒಳ್ಳೆ ಇದಿದೆ. ಲೋವರ್ ಸ್ಟಾಫ್ ಇಮ್ಮಿಡಿಯೇಟಾಗಿ ಎಬೋವ್ ದಿ ರ್ಯಾಂಕ್ ಆಫ್ ರೇಂಜ್ ಆಫೀಸರ್ ಇಮ್ಮಿಡಿಯೇಟ್ ಅವನು ಗಾರ್ಡ್ ಫಾರೆಸ್ಟಿಗೆ ಹೇಳ್ತಾನೆ, ಫಾರೆಸ್ಟ್ರು RF ಹೇಳ್ತಾನೆ, RF DF ಹೇಳ್ತಾನೆ. ಇನ್ ಕೇಸ್ ರಿಕ್ವೈರ್ಡ್ ನಾನು ಕನ್ಸರ್ವೇಟಿವ್ಗೆ ಹೇಳ್ತೀನಿ. ಸೊ ಅದು ದಟ್ ಸಿಸ್ಟಮ್ ಸ್ಟಿಲ್ ಅಂದರೆ ಅದನ್ನು ನೀಟಾಗಿ ಮೇಂಟೈನ್ ಹೌದು ಅದು ನೀಟಾಗಿ ಅದು ಪ್ರೋಸೆಸ್ಲಿರುತ್ತೆ. ಆಮೇಲೆ ಇನ್ನು ಇಂಥವು ಈ ನೀವು ಫಸ್ಟ್ ಕೇಳಿದ ಪ್ರಶ್ನೆಗೆ ಇನ್ನೂ ಸರಿಯಾದ ಉತ್ತರ ಸಿಕ್ಕಿಲ್ಲ. ಸಿಗ್ತಾ ಇದೆ. ಜನಕ್ಕೆ ಹೇಗೆ ಅವೇರ್ನೆಸ್ ಮೂಡಿಸೋದು ಅಂತ. ಅಲ್ಲ, ಕಾಡಿನ ಹಾಗೆ ಇಲ್ಲಿ ದೆರ್ ಈಸ್ ಮೆಥಡ್ ಇನ್ ಮ್ಯಾಡ್ನೆಸ್ ಅಂತ. ಆಮೇಲೆ ಈ ಒಂದು ಎಲ್ಲಿವರೆಗೆ ಡೆತ್ ಆಗಲ್ಲ. ಸಮ್ಟೈಮ್ಸ್ ಈಗ ನೋಡಿ ಡೆತ್ ಆಗಿಬಿಡ್ತವೆ ಆನೆ ಅಟ್ಯಾಕಲ್ಲಿ. ಅವನು ನೀರು ಬಿಡೋಕ್ಕೋ ಅಥವಾ ತೋಟ ನೋಡೋಕ್ಕೋ ಅಥವಾ ಏನೋ ಕಾರಣಕ್ಕೆ ಅವನು ಹೋಗ್ತಾನೆ. ಇದನ್ನು ಅವನು ನೋಡಲ್ಲ. ಅವನು ಆನೆಗೆ ಎದುರ ಬದ್ರ ಆದಾಗ ಅದು ಹಿಂಗೆ ಸೊಂಡ್ಲಲ್ಲಿ ಸುತ್ತಿ ಇದು ಮಾಡಿ ಆವಾಗ ಆ್ಯಕ್ಚುಲ್ ಪ್ರಾಬ್ಲಮ್ ಶುರುವಾಗೋದು ಆವಾಗ. ಒಂದು ಡೆತ್ ಆಯಿತು ಅಂದ ಕೂಡಲೇ ಗೊತ್ತಲ್ಲ ನಿಮಗೆ, ರೇಂಜ್ ಆಫೀಸರ್ ಆಫೀಸ್ ಮುಂದೆ ಬರ್ತಾರೆ, ಜನ ಗಲಾಟೆ ಕೂತ್ಕೋತಾರೆ, ಕೂಗ್ತಾರೆ, ನಿಮ್ಮಾನೆ ಇಟ್ಸ್ ನಾಟ್ ಯುವರ್ಸ್, ಗೌರ್ಮೆಂಟ್ ಆನೆ ಅಲ್ಲ. ಅವ್ರು ಹೇಳೋದು ಹಂಗೇನೆ, ನಿಮ್ಮಾನೆ ಯಾಕೆ ಹಿಡ್ದಿಲ್ಲ, ನಿಮ್ಮಾನೆ ಕರ್ಕೊಳ್ಳಿ, ಈ ಥರ ಆಗುತ್ತೆ. ಅಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಹೇಗಿರುತ್ತೆ ಹಾಗಿದ್ರೆ? ಅದೇ ಇಮಿಡಿಯೇಟ್ ಆಗಿ ಹೋಗಿ ಪ್ರೆಷರ್ಗಳು ನಿಮ್ಗೆ ಈ ಕಡೆಯಿಂದನೂ ಬರುತ್ತೆ, ಐ ಥಿಂಕ್ ಹೈಯರ್ ಆಫೀಸರಿಂದನೂ ಬರುತ್ತೆ, ಪಬ್ಲಿಕ್ಕಿಂದನೂ ಬರುತ್ತೆ, ಪೊಲಿಟಿಷಿಯನ್ಸಿಂದ ಬರುತ್ತೆ, ಎಲ್ಲ ಕಡೆಯಿಂದ ಇಮಿಡಿಯೇಟ್ ಸಮ್ ಆ್ಯಕ್ಷನ್ ಮಾಡಬೇಕು. ಆಮೇಲೆ ಅಟ್ ದ ಸೇಮ್ ಟೈಮ್ ವಿ ಟೇಕ್ ಆ್ಯಕ್ಷನ್ ಫಾರ್ ದ ಲಾರ್ಜರ್ ಗುಡ್. ಅದು ಆ ಬಿಗರ್ ಪಿಕ್ಚರನ್ನು ಮೈಂಡಲ್ಲಿ ಇಟ್ಕೊಂಡು. ಮತ್ತು ರೆಸ್ಪಾನ್ಸಿಬಿಲಿಟಿ ನಮ್ಮದೇನಿರುತ್ತೆ, ಅನಿಮಲ್ಗೂ ತೊಂದರೆ ಆಗ್ಕೊಡ್ದು, ಪಬ್ಲಿಕ್ಕಿಗೂ ತೊಂದರೆ ಆಗ್ಕೊಡ್ದು, ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಏಕೆಂದರೆ ಈ ನಂತರ ಮಾತಾಡೋಣ. ಈ ಫಾರೆಸ್ಟ್ ಆಫೀಸರ್ ಒಂಥರ ನಮ್ಮ ಟ್ರೈನಿಂಗಲ್ಲಿ ಹೇಳ್ತಾಯಿದ್ರು, ಈಸ್ ಎ ಜಸ್ಟ್ ಲೈಕ್ ಎ ಕ್ಯಾಪ್ಸುಲ್ ಅಂತ. ಕ್ಯಾಪ್ಸುಲ್ ಮೀನ್ಸ್
ಯು ಕ್ಯಾನ್ ಇಮ್ಯಾಜಿನ್ ಎ ಕ್ಯಾಪ್ಸುಲ್. ಇಟ್ ಹ್ಯಾಸ್ ಗಾಟ್ ಆಲ್ ಇಂಗ್ರೀಡಿಯೆಂಟ್ ಇನ್ಸೈಡ್ ದ ಕ್ಯಾಪ್ಸೂಲ್. ಈ ಹ್ಯಾಸ್ ಟು ಬಿ ಲೈಕ್ ದಟ್. ಇಮ್ಮಿಡಿಯೇಟಾಗಿ ಈ ಶುಡ್ ವರ್ಕ್ ಆ ಥರ. ಅದು ಟ್ರೈನಿಂಗಲ್ಲೇ ಅದು ಬಂದ್ಬಿಡುತ್ತೆ. ಅಷ್ಟು ರಿಗರಸ್ ಟ್ರೈನಿಂಗ್ ಕೂಡ ಇರುತ್ತೆ. ಹೌದು, ವೆರಿ ವೆರಿ ರಿಗರಸ್. ಎಲ್ಲ ಪ್ಯಾರಾಮಿಲಿಟ್ರಿ ಟ್ರೈನಿಂಗು. ಬೆಳಿಗ್ಗೆ 6:20ಗೆ ಫೀಲ್ಡಲ್ಲಿ ಇರಬೇಕು ಅಂದರೆ ಯು ಹ್ಯಾವ್ ಟು ಬಿ 6:20. ಒಂದು ನಿಮಿಷ ಎಕ್ಸ್ಟ್ರಾ 2 ರೌಂಡ್ಸ್. ಮತ್ತು ಅದೇನೋ ಹೇಳ್ತಾ ಇದ್ರಿ ನೀವು, ಫಸ್ಟು ಯಾರಿಗೋ ಇದಕ್ಕೆ ಎಂಟ್ರ್ ಆಗಬೇಕು ಅಂತಂದಾಗ ಅವ್ರನ್ನ ನಡೆಸ್ತೀರಿ, ಏನದು? ಅದು ಇಟ್ಸ್ ಎ ಸಿಂಪಲ್ ಥಿಂಗ್. ಅದು ಪೊಲೀಸಲ್ಲೂ ಇದೆ, ಫಾರೆಸ್ಟಲ್ಲಿ. ನಮ್ಮಲ್ಲಿ ಆಫ್ಟರ್ ದಿ ಅಪ್ಲಿಕೇಶನ್ ಯು ವಿಲ್ ರೈಟ್ ದಿ ಎಕ್ಸಾಮು. ಅಟ್ ದ ಸೇಮ್ ಟೈಮ್ ಸಮ್ ಫಿಸಿಕಲ್ ಎಂಡ್ಯೂರೆನ್ಸು, ಫಿಸಿಕಲ್ ಟಾಲರೆನ್ಸು ಇವೆಲ್ಲ ಎಕ್ಸಾಮ್ ಇದೆ ಅಲ್ವಾ. ಫಿಸಿಕಲ್ ಎಂಡ್ಯೂರೆನ್ಸ್ ಯು ಹ್ಯಾವ್ ಟು ವಾಕ್ 25 kilometers ಇನ್ 4 hours. 25 kilometers ನಡೆಯೋದು ಕಷ್ಟ ಆಗುತ್ತೆ. ಯು ಹ್ಯಾವ್ ಟು ರನ್ ಸಮ್ ಟೈಮ್ ಕಂಟಿನ್ಯೂಸ್. ಸೊ ಅದು ಫ್ರಮ್ ಫಾರೆಸ್ಟ್ ಗಾರ್ಡ್ ಟು IFS ಸೇಮ್ ಫಿಸಿಕಲ್ ಎಂಡ್ಯೂರೆನ್ಸ್. ಎಲ್ಲರೂ ಅದೇ ಇದನ್ನು ಇಟ್ಕೊಂಡಿರಬೇಕು. ಅದೇ 25 kilometers ಎವ್ರಿ ಒನ್ ಇರಲೇಬೇಕು. ಡೂ ಇಟ್. ಅದು ಈಸಿಯಾಗಿ ಮುಗಿದೋಗುತ್ತೆ. ಓಕೆ, 4 years. ಆ ಏಜಲ್ಲಿ 25 kilometer ಅಷ್ಟು ಇದಿಲ್ಲ. ಯಾಕಂದರೆ ಈ ಗಾರ್ಡು ಫಾರೆಸ್ಟ್ ಅಪ್ಲಿಕೇಶನ್ ಹಾಕಿದವ್ರಿಗೆ ಫಿಸಿಕಲ್ ಕಂಡಕ್ಟ್ ಮಾಡ್ತಿದ್ದಿದ್ದು ನಾನೇನೆ. ಇಲ್ಲಿ ಶಿವಮೊಗ್ಗ ಒಂದು ಸೆಂಟರ್ ಇದೆ. ನಿಮ್ಮ ಕಾರ್ಡಲ್ಲಿ 12.5 kilometerಗೆ ಇದು ಮಾಡಿ, ಮಾರ್ಕ್ ಮಾಡಿ, ಅಲ್ಲಿ ನಮ್ಮ ಸೆಟ್ ಆಫ್ ಆಫೀಸರ್ಸ್ ಅಲ್ಲಿ ಟೇಬಲ್ಲು, ಚೇರು, ಸೀಲ್ ಕೊಟ್ಟಿರ್ತೀವಿ. ಇಲ್ಲಿ ಅವನು ಸೀಲ್ ಹಾಕ್ಸ್ಕೊತಾನೆ ಎಷ್ಟೊತ್ತಿಗೆ ಬಿಟ್ಟ ಅಂತ. 50 members ಬಿಡ್ತೀವಿ ಎಟ್ ಎ ಟೈಮ್. 10 minutes. 50 members ಹೋಗ್ತಾರೆ. ಅಲ್ಲಿ ತಲುಪಿದ್ದಕ್ಕೆ ಅವನು ಅದ್ರ ಮೇಲೆ ಸೀಲ್ ಹಾಕ್ಕೊಡ್ತಾನೆ. ಅದು ನಮಗೆ ಮತ್ತೆ ತಂದು ಕೊಡಬೇಕು. ತಂದು ಕೊಟ್ಟಾಗ ಈಸ್ ಕ್ವಾಲಿಫೈಡ್. ಮಧ್ಯದಲ್ಲಿ ಏನೋ ಇದಾಗಬಾರ್ದು ಅಂತ ಅಲ್ಲಲ್ಲಿ ಜನ ಮಾನಿಟ್ರಿಂಗ್ ಇರುತ್ತೆ. ಕೆಲವರು ಸೈಕಲ್ ಅರೇಂಜ್ ಮಾಡ್ಕೊಂಡಿರ್ತಾರೆ, ಕೆಲವರು ಬೈಕ್ ಅರೇಂಜ್, ಇನ್ನು ಸ್ವಲ್ಪ ಬುದ್ಧಿವಂತರು ಬೈಕ್ ಅರೇಂಜ್ ಮಾಡ್ಕೊಂಡಿರ್ತಾರೆ. ಓಕೆ, ಸ್ವಲ್ಪ ಒಂದು 2 kilometer ಬೈಕಲ್ಲಿ ಡ್ರಾಪ್ ಸಿಕ್ಕರೆ ಅವ್ನಿಗೆ ಅಷ್ಟೇ ಸಾಕಲ್ಲ. ಅಂಥವ್ರನ್ನೆಲ್ಲ ಯಾವ ಥರ ಟೆರೇನಲ್ಲಿ ಇವ್ರಿಗೆ ಪ್ಲೈನ್. ಓಕೆ, ಬಟ್ ಕಾಡು ಹಾಗಿರಲ್ವಲ್ಲ. ಕಾಡು ಅಲ್ಲಿಗೆ ಅಡ್ಯಾಪ್ಟ್ ಆಗ್ತೀವಿ. ಅದೇ ಅದು ನಂತರದ ಅವನು ರೂಢಿ ಆಗ್ತಾನೆ. ಓಕೆ, ಇಲ್ಲಿ ಕ್ವಾಲಿಫೈ ಆದವನು ಅಲ್ಲಿ ರೂಢಿ ಆಗ್ತಾನೆ. ನಾವೆಲ್ಲ ನಡೆದಿದ್ದು ಹಲ್ಸೂರು ಲೇಕ್, ಬೆಂಗಳೂರು, 6.5 rounds. ಅದು 25 kilometer. 6 ಸ್ಲಿಪ್ಪು. ಎವರಿ ರೌಂಡ್ ಯು ಹ್ಯಾವ್ ಟು ಗಿವ್ 1 ಸ್ಲಿಪ್. 6 hours ಸ್ಲಿಪ್. ಅದು ಫಿಸಿಕಲ್ ಆಗುತ್ತೆ. ಪ್ರಾಸೆಸ್ ಬೇಗ ಆಗುತ್ತೆ, ಭಾಳ ಟ್ರಾನ್ಸ್ಪರೆಂಟ್ ಆಗುತ್ತೆ. ಇಲ್ಲಿವರೆಗೂ ಯಾವ ಕೇಸು ಕೋರ್ಟ್ಗೆ ಹೋಗಿಲ್ಲ, ಹಗರಣಗಳಿಲ್ಲ, ನೀಟಾಗಿ ಆಗುತ್ತೆ. ಭಾಳ ಬಟ್ ಯಾರು ಬರ್ತಾರೆ ಮೆಥಾಡಿಕಲ್ ಆಗಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಬೇಕು ಅನ್ನೋದು ಅಂದರೆ ಅದಕ್ಕಿರೋ ಮೈಂಡ್ಸೆಟ್ ಹೇಗಿರುತ್ತೆ? ಯಾರು ಬರ್ತಾರೆ, ಯಾರು ಬರಬೇಕು? ಅಲ್ಲ, ಮೈಂಡ್ಸೆಟ್ ಅಂದರೆ ನೇಚರ್ ಲವರ್ ಇರಬೇಕು, ಅನಿಮಲ್ ಲವರ್ ಇರಬೇಕು, ಫಿಸಿಕಲಿ ಮಸ್ಟ್ ಬಿ ಸೌಂಡ್, ಮೆಂಟಲಿ ಆಲ್ಸೋ ಯು ಮಸ್ಟ್ ಬಿ ಸೌಂಡ್. ಆ ಕಷ್ಟನ ಎದುರಿಸ್ತೀನಿ ಅನ್ನೋರು ಬರಬೇಕು. ಬರೀ ಜನಕ್ಕೇನು ಕಾಣುತ್ತೆ, ಜೀಪಲ್ಲಿ ಓಡಾಡೋದು ಕಾಣುತ್ತೆ, AC ಕಾರಲ್ಲಿ ಓಡಾಡೋದು ಕಾಣುತ್ತೆ. ಬಟ್ ಅದ್ರ ಹಿಂದಿನ ಶ್ರಮನೂ ಕೂಡ ರೆಡಿ ಇರಬೇಕು ನಾವು. ಅಲ್ಲಿವರೆಗೂ ತುಂಬ ಸಬಾರ್ಡಿನೇಷನ್ ಇರುತ್ತೆ ನಮ್ಮ ಇಲಾಖೆಯಲ್ಲಿ. ಈಗ ಸಪೋಸ್ ನಾನು ಇಲ್ಲಿ ಕೂತಿದ್ದೀನಿ, ಸಪೋಸ್ ಮೈ ಸೀನಿಯರ್ ಆಫೀಸರ್ ಎಂಟರ್ಸ್, ಐ ವಿಲ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಆಫರ್ ಮೈ ಚೇರ್. ಅವ್ರು ಕೂರೋವರೆಗೂ ನಾನು ನಿಂತ್ಕೊಂಡಿರ್ಬೇಕು. ಅವ್ರು ಕೂರಲ್ಲ. ಅವ್ರ ಪಾಡ್ಗೆ ಅವ್ರು ಬಂದರು ಬಿಡಿ, ಬೇರೆ ಇಲಾಖೆ ಥರ ಕೂರೋಕ್ಕೂ ಬರಲ್ಲ. ಅವ್ರು ಬಂದು ಚೇರಲ್ಲಿ ಕೂತ ಮೇಲೆ ನಾನು ಕೂರಬೇಕು. ಊಟಕ್ಕೂ ಅಷ್ಟೇ, ಅವರು ಶುರು ಮಾಡಿದ್ಮೇಲೆ ನಾನು ಮಾಡಬೇಕು. ದಟ್ ಮಚ್ ಸಬಾರ್ಡಿನೇಷನ್ ಇಸ್ ದೇರ್. ಅದು ಎಷ್ಟು ಅಗತ್ಯ ಅದು ಆ ಥರದ ಇದರಲ್ಲಿ? ಇಲ್ಲದೆ ಇದ್ದರೆ ಏನಾಗುತ್ತೆ, ಫಾರೆಸ್ಟಿಗೆ ಬೇಲಿ ಇಲ್ಲ. ಫಾರೆಸ್ಟ್ ಇಟ್ಸ್ ಎ ಲ್ಯಾಂಡ್ ಆಫ್ ಯುವರ್ಸ್. ನಿಮ್ಮದೇ ಅದು ಜಮೀನು, ನಿಮ್ಮದೇ ಅದು ಕಾಡು. ಅದಕ್ಕೆ ಯಾರೇನು ಬೇಲಿ ಹಾಕಿ ಕಾಂಪೌಂಡ್ ಹಾಕಿ ನಮಗೆ ಕೊಟ್ಟಿಲ್ಲ. ಇಷ್ಟು ಸಬಾರ್ಡಿನೇಷನ್ ಇಲ್ಲದೇ ಇದ್ದರೆ, ಇಷ್ಟು ಕಠಿಣವಾದ ಕಾನೂನುಗಳಿಲ್ಲದೆ ಇದ್ದರೆ
ಇವತ್ತು ನೋಡಿ ಯಾವುದೇ ಇದು ಜಾಗ 33% ಇದ್ದರೆ ಒಳ್ಳೆಯದು ಅಂತ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಹೇಳಿದ್ರೆ, ಈಗ ನಮ್ಮ ಕರ್ನಾಟಕ 22% ಇದೆ. ಅಂದರೆ ಶಾರ್ಟ್ ಆಫ್ 22% ಆಫ್ ಫಾರೆಸ್ಟ್ ಅಷ್ಟೇ ಇರೋದು. ಇಡೀ ಲ್ಯಾಂಡಿನ ಇದರಲ್ಲಿ ಲ್ಯಾಂಡ್ ಮಾಸ್ ಏನಿದೆಯಲ್ಲ ಜಿಯೋಗ್ರಫಿಕಲ್ ಏರಿಯಾ ಫಾರೆಸ್ಟು, ಅದರಲ್ಲಿ 33% ಇರಬೇಕು ಟೋಟಲ್ ಲ್ಯಾಂಡನ್ನು. ಅಂದರೆ ಅದೀಗ ಕಮ್ಮಿ ಆಗ್ತಿದೆಯಾ? ಕಮ್ಮಿ ಆಗಿದೆ. ಅಲ್ಲಲ್ಲ, ಆಗಿದೆ. ಈಗ ಹೇಗಿದೆ ಅಂತ ನಿಮ್ಮ ಪ್ರಕಾರ? ಈಗ ಅಂತಂದರೆ ಎವ್ರಿ ಇಯರ್ ವಿ ಆರ್ ಟ್ರೈಯಿಂಗ್ ಟು ಕೋಪ್ ಅಪ್, ಅಂದರೆ ಅದನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. 22% ಇದೆ ಈಗ. ಈಗ ಇದನ್ನು ಎರಡು ಪಾರ್ಟಲ್ಲಿ ನೋಡೋಣ. ಒಂದು ಈ ಎಂಕ್ರೋಚ್ಮೆಂಟ್ ಸೈಡ್ ನೋಡೋದಾದರೆ, ಮತ್ತು ಅದನ್ನು ಬೆಳೆಸೋದು ಅಂತಂದರೆ ಏನು ಪ್ರಾಸೆಸ್? ಎಂಕ್ರೋಚ್ಮೆಂಟ್ ಹೇಗೆ ಆಯಿತು, ಈಗ ಹೇಗೆ ಆಗ್ತಿದೆ? ಎನ್ಕ್ರೋಚ್ಮೆಂಟ್ ಏನಾಗುತ್ತೆ,